ಪಹಲ್ಗಾಮ್ ಕಾಡು ಪ್ರದೇಶದಲ್ಲಿ ಉಗ್ರರು ಕಣ್ಣಾಮುಚ್ಚಾಲಿ ಆಟ ಆಡ್ತಿದ್ದಾರೆ. 4 ಬಾರಿ ಭದ್ರತಾ ಪಡೆಗಳಿಗೆ ಉಗ್ರರ ಸುಳಿವು ಪತ್ತೆಯಾಗಿದೆ. ಉಗ್ರರು ಮತ್ತು ಭದ್ರತಾ ಪಡೆ ನಡುವೆ 1 ಬಾರಿ ಗುಂಡಿನ ಚಕಮಕಿ ಕೂಡ ಆಗಿದೆ. ಕಳೆದ 5 ದಿನಗಳಲ್ಲಿ ಬೇರೆ ಬೇರೆ ಸ್ಥಳಗಳನ್ನು ಸ್ಥಳಾಂತರಿಸ್ತಾ ಇದ್ದಾರೆ. 4 ಬಾರಿ ಉಗ್ರರು ಪತ್ತೆಯಾಗಿದ್ದಾರೆ. ಸ್ಥಳೀಯರ ನೆರವಿನಿಂದ ಭದ್ರತಾ ಪಡೆಗಳಿಗೆ ಉಗ್ರರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ದಕ್ಷಿಣ ಕಾಶ್ಮೀರದ ಕಾಡು ಪ್ರದೇಶದಲ್ಲಿ ಉಗ್ರರು ತಲೆಮರೆಸಿಕೊಂಡಿದ್ದಾರೆ. अल्लाहु अकबर अल्लाहु अकबर बैठो पैर लंबा करो अल्लाहु अकबर अल्लाहु अकबर अल्लाहु अकबर बैठो पैर लंबा करो. ಓಕೆ, ನೀವು ಗಮನಿಸ್ತಾ ಇರೋದು ನಿನ್ನೆ ಸಿಕ್ಕಿರುವಂತಹ ಒಂದು ವಿಡಿಯೋ. ಅದು ಅಲ್ಲಿ ಸುಮಾರು 2,000 ಮಂದಿ ಪ್ರವಾಸಿಗರಿದ್ರಲ್ಲ, ಅದರಲ್ಲಿ ಒಬ್ಬ ಪ್ರವಾಸಿಗ ಜಿಪ್ ಲೈನ್ ಹೋಗೋದಕ್ಕಿಂತ ಮುಂಚೆ ತೆಗೆದುಕೊಂಡಿರುವಂತಹ ವಿಡಿಯೋ. ಅಲ್ಲಿ ಜಿಪ್ ಲೈನ್ಗೆ ಕಳಿಸುವ ವ್ಯಕ್ತಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ದಾನೆ. ತುಂಬಾ ಸಲ ಅದನ್ನ ಜಪ ಕೂಡ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಆತ ಯಾವ ಉದ್ದೇಶದಿಂದ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದಿದ್ದಾರಂತೆ, ವಿಚಾರಣೆ ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಳೆದ 5 ದಿನಗಳಲ್ಲಿ 4 ಸಲ ಉಗ್ರರು ಭಾರತೀಯ ಸೇನೆಗೆ ಅವರ ಬಗ್ಗೆ ಮಾಹಿತಿ ಸಿಕ್ಕಿದೆ. 4 ಸಲ ಅವರು ಸ್ಥಳ ಬದಲಾಯಿಸಿದ್ದಾರೆ. ದಕ್ಷಿಣ ಕಾಶ್ಮೀರದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಅವರು ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆಲ್ರೆಡಿ ಕೂಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿದೆ. ಅವರು ಈ ಹಿಂದೆ ಆಶ್ರಯ ಪಡಿತಾ ಇದ್ದಂತಹ ಸ್ಥಳ ಆಗಿರಬಹುದು, ಅವರಿಗೆ ಆಶ್ರಯ ಕೊಡ್ತಾ ಇದ್ದಂತಹ ವ್ಯಕ್ತಿಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಭಾರತೀಯ ಸೇನೆ ಎನ್ಐಎ ಅಧಿಕಾರಿಗಳೆಲ್ಲರೂ ಕೂಡ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಅವರಿಂದ ಪಡ್ಕೊಳ್ಳೋಣ. ಚಂದ್ರಮೋಹನ್, ಕಳೆದ 5 ದಿನಗಳಲ್ಲಿ 4 ಸಲ ಈ ಉಗ್ರರ ಬಗ್ಗೆ ಮಾಹಿತಿ ಲಭ್ಯವಾಗಿದೆಯಂತೆ. ಬೇರೆ ಬೇರೆ ಪ್ರದೇಶದಲ್ಲಿ ಅವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಅಂದ್ರೆ ಈ ಕಾರ್ಯಾಚರಣೆ ಹೇಗಿರುತ್ತೆ ಹಾಗಾದ್ರೆ? ಹೌದು ಸಭಾ, ಮುಖ್ಯವಾಗಿ ಈಗಾಗಲೇ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ 5-6 ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ, ಭದ್ರತಾ ಪಡೆಗಳು, ಜಮ್ಮು ಕಾಶ್ಮೀರದ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಮುಖ್ಯವಾಗಿ ಈಗ 22ರ ಬಳಿಕ ಇದುವರೆಗೂ 4 ಸ್ಥಳಗಳಲ್ಲಿ ಈ ಉಗ್ರಗಾಮಿಗಳು ಕಾಣಿಸ್ಕೊಂಡಿದ್ದಾರೆ. ಅವರ ಜಾಡನ್ನು ಬೆನ್ನತ್ತೇನೆ ಭದ್ರತಾ ಪಡೆಗಳು ಕೂಡ ಹೋಗಿದ್ದಾರೆ. ಅವರನ್ನು ಜೀವಂತವಾಗಿ ಹಿಡಿಬೇಕು, ಇಲ್ಲವೇ ಎನ್ಕೌಂಟರ್ ಮೂಲಕ ಹತ್ಯೆಯನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಈಗ 4 ಬಾರಿ ಕಾಣಿಸ್ಕೊಂಡ್ರು ಕೂಡ ಉಗ್ರರು ಆ ಸ್ಥಳಗಳಿಂದ ಪರಾರಿಯಾಗಿದ್ದಾರೆ. ಇದರಿಂದಾಗಿ ಇನ್ನೂ ಕೂಡ ಅವರನ್ನು ಬೆನ್ನತ್ತಿ ಕಾರ್ಯಾಚರಣೆಯನ್ನು ಭದ್ರತಾ ಪಡೆಗಳು ಮುಂದುವರಿಸಿದ್ದಾರೆ. ಮೊದಲದಾಗಿ ಇವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಉಗ್ರಗಾಮಿಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪರಾರಿ ಆಗ್ತಾ ಇದ್ದಾರೆ. ಮೊದಲ ಬಾರಿಗೆ ಅಪಟ್ನಾರ್ ಗ್ರಾಮದ ಕಾಡಿನಲ್ಲಿ ಉಗ್ರರು ಪತ್ತೆಯಾಗಿದ್ರು. ಅಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಅದಾದ ಬಳಿಕ ಕುಲ್ಗಾಮ್ ಜಿಲ್ಲೆಯ ಕಾಡಿನಲ್ಲಿ ಈ ಉಗ್ರಗಾಮಿಗಳು ಕಾಣಿಸ್ಕೊಂಡಿದ್ದಾರೆ. ಸ್ಥಳೀಯರು ಕೂಡ ಇವ್ರ ಬಗ್ಗೆ ಮಾಹಿತಿಯನ್ನು ಭದ್ರತಾ ಪಡೆಗಳಿಗೆ ಕೊಟ್ಟಿದ್ರು. ಅಲ್ಲಿಗೂ ಕೂಡ ಹೋಗಿ ಭದ್ರತಾ ಪಡೆಗಳು ಉಗ್ರರನ್ನ ಸೆರೆಡಿಯುವ ಇಲ್ವೇ ಅವರನ್ನ ಹೊಡೆದುಳಿಸುವಂಥ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಕೊಕರ್ನಾಗ್ ಪ್ರದೇಶ ಜೊತೆಗೆ ಟ್ರಾಲ್ ರಿಡ್ಜ್ ಪ್ರದೇಶದಲ್ಲೂ ಕೂಡ ಇದೇ ಉಗ್ರರು ಕಾಣಿಸ್ಕೊಂಡಿದ್ದಾರೆ. ಈ ಎಲ್ಲ ಸ್ಥಳಗಳಲ್ಲೂ ಕೂಡ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಇವರನ್ನು ಹೊಡೆದುಳಿಸಲಿಕ್ಕಾಗಲಿ ಅಥವಾ ಜೀವಂತವಾಗಿ ಸೆರೆಹಿಡಿಯಲಿಕ್ಕಾಗಲಿ ಭದ್ರತಾ ಪಡೆಗಳಿಗೆ ಸಾಧ್ಯವಾಗಿಲ್ಲ. ಆ ಭದ್ರತಾ ಪಡೆಗಳು ಬರ್ತಾ ಇದ್ದಂತೆಲ್ಲ ಆ ಸ್ಥಳದಿಂದ ಉಗ್ರಗಾಮಿಗಳು ಕಾಲ್ಕಿತ್ತು ಬೇರೆ ಕಡೆಗೆ ಪರಾರಿ ಆಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮುಖ್ಯವಾಗಿ ಅನೇಕ ಜಿಲ್ಲೆಗಳಲ್ಲಿ ದಟ್ಟವಾದ ಕಾಡಿನ ಪ್ರದೇಶ ಇದೆ. ಈ ಕಾಡಿನ ಪ್ರದೇಶಗಳಲ್ಲೇ ಉಗ್ರಗಾಮಿಗಳು ಅಡ್ಕೊಳ್ತಾರೆ ಮತ್ತು ಕಾಡಿನ ಪ್ರದೇಶದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಪ್ರದೇಶಕ್ಕೆ ಪರಾರಿ ಆಗ್ತಾರೆ. ಕಣಿವೆ ಪ್ರದೇಶಗಳು ಜಾಸ್ತಿ ಇವೆ. ಈ ಒಂದು ದುರ್ಗಮ ಪ್ರದೇಶಗಳಲ್ಲಿ ಉಗ್ರರನ್ನು ಬೆನ್ನತ್ತಿ ಹಿಡಿಯುವಂಥದ್ದು ಈಗ ಭದ್ರತಾ ಪಡೆಗಳಿಗೂ ಕೂಡ ಸವಾಲಾಗಿದೆ. ಮೊದಲಿಂದಲೂ ಕೂಡ ಉಗ್ರಗಾಮಿಗಳು ಈ ಜಮ್ಮು ಕಾಶ್ಮೀರದ ಈ ಒಂದು ಭೌಗೋಳಿಕ ಪ್ರದೇಶವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡೇ ಅಲ್ಲಿ ತಮ್ಮ ಟೆಂಟ್ಗಳನ್ನು ಹೂಡೋದು, ಠಿಕಾಣಿ ಹೂಡೋದು, ವಾಸ್ತವ್ಯವನ್ನು ಹೂಡ್ತಾರೆ ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೂ ಕೂಡ ಪರಾರಿ ಆಗ್ತಾರೆ. ಇದರಿಂದಾಗಿ ಇವ್ರನ್ನ ಬೆನ್ನತ್ತಿ ಹೋಗ್ತಕ್ಕಂಥದ್ದೇ ಈಗ ದೊಡ್ಡ ಸವಾಲಾಗಿದೆ. ಅವರು ಎಲ್ಲೇ ಇದ್ರೂ ಕೂಡ ಅವ್ರನ್ನ ಹೊಡೆದುಳಿಸ್ತಕ್ಕಂಥ ಕಾರ್ಯಾಚರಣೆಯನ್ನು ಕೂಡ ಈಗ ಭದ್ರತಾ ಪಡೆಗಳು ತೀವ್ರಗೊಳಿಸಿವೆ. ಭಾರತೀಯ ಸೇನೆ, CRPF, ಜಮ್ಮು ಕಾಶ್ಮೀರ ಪೊಲೀಸರು, ಈಗ ಅವ್ರ ಜೊತೆಗೆ ಇಂಟೆಲಿಜೆನ್ಸ್ ಬ್ಯೂರೋದ ನೆರವನ್ನು ಕೂಡ ಈಗ ಭದ್ರತಾ ಪಡೆಗಳು ಪಡ್ಕೊಳ್ತಾ ಇವೆ. ಇವರೆಲ್ಲರ ನೆರವನ್ನು ಪಡ್ಕೊಂಡೇ ಈಗ ಉಗ್ರಗಾಮಿಗಳ ಪತ್ತೆ ಮತ್ತು ಅವರ ಶೋಧ ಕಾರ್ಯಾಚರಣೆ ಮತ್ತು ಅವರನ್ನು ಹೊಡೆದುಳಿಸ್ತಕ್ಕಂಥ ಕಾರ್ಯಾಚರಣೆಯನ್ನು ಕೂಡ ಈಗ ತೀವ್ರಗೊಳಿಸಿದ್ದಾರೆ. ಸಭಾ, ಓಕೆ, ಸದ್ಯಕ್ಕೆ ಉಗ್ರರು ಕಾಶ್ಮೀರದ ಕಾಡು ಪ್ರದೇಶದಲ್ಲಿದ್ದಾರೆ ಅನ್ನೋ ಸುಳಿವು ಭಾರತೀಯ ಸೇನೆಗೆ ಸಿಕ್ಕಿದೆ. ಕಾಶ್ಮೀರವನ್ನ ಹೋಲಿಕೆ ಮಾಡಿದ್ರೆ ಜಮ್ಮುವಿನಲ್ಲಿರುವಂತಹ ಕಾಡು ಪ್ರದೇಶ ಇನ್ನಷ್ಟು
ಥಿಕ್ ಆಗಿರುವಂತಹ ಫಾರೆಸ್ಟ್ ಅಲ್ಲಿ ನಾವು ನೋಡಬಹುದು, ಹಿಮಚ್ಛಾದಿತ ಪ್ರದೇಶ ಅದು. ಅಲ್ಲಿ ಇನ್ನೂ ಭಾರತೀಯ ಸೇನೆಗೆ ಅವ್ರನ್ನ ಹುಡುಕೋದು ಕಷ್ಟ ಆಗಲ್ವಾ ಚಂದ್ರಮೋಹನ್? ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ ಹೇಗೆ? ಸಭಾ, ಈ ಹಿಂದೆ ಈ ಥರ ಉಗ್ರಗಾಮಿಗಳು ಭಾರತದೊಳಗಡೆ ನುಸುಳು ಬಂದು ಸೈನಿಕರನ್ನಾಗ್ಬೋದು ಅಥವಾ ಪ್ರವಾಸಿಗರನ್ನಾಗ್ಬೋದು ವಲಸಿಗರನ್ನಾಗ್ಬೋದು ಹತ್ಯೆ ನಡೆಸಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧದ ಕಾರ್ಯಾಚರಣೆಯನ್ನು ಸೇನೆ ನಡೆಸಿದೆ ಮತ್ತು ಅಂಥವ್ರನ್ನ ಹತ್ಯೆಗೊಳಿಸಿದೆ. ಈಗಲೂ ಕೂಡ ಅದೇ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಈಗ ಅವ್ರನ್ನ ತಕ್ಷಣಕ್ಕೆ ಸೆರೆಹಿಡಿಲಿಕ್ಕೆ ಆಗದೆ ಇರ್ಬೋದು, ಇಲ್ಲವೇ ಹೊಡೆದುಳಿಸ್ಲಿಕ್ಕೆ ಆಗದೆ ಇರ್ಬೋದು. ಆದರೆ ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಅವ್ರನ್ನ ಹೊಡೆದುಳಿಸ್ತಕ್ಕಂಥ ಕಾರ್ಯಾಚರಣೆಯನ್ನು ಸೇನೆ ನಡೆಸುತ್ತೆ. ಈ ಹಿಂದೆ ಬೇರೆ ಬೇರೆ ಉಗ್ರಗಾಮಿಗಳು ಕೂಡ ಇದೇ ರೀತಿಯಾಗಿ ವಲಸಿಗ ಕಾರ್ಮಿಕರನ್ನು ಹತ್ಯೆ ಮಾಡಿದ್ರು, ಸೈನಿಕರನ್ನು ಹತ್ಯೆ ಮಾಡಿದ್ರು. ಅಂಥವ್ರೆಲ್ಲರನ್ನೂ ಕೂಡ ಹೊಡೆದುಳಿಸ್ತಕ್ಕಂಥ ಕಾರ್ಯಾಚರಣೆ ಮಾಡಿದೆ. ಈಗಲೂ ಕೂಡ ಅವರ ಬೆನ್ನತ್ತಿ ಈಗ ಸೇನೆ ಕೂಡ ಹೋಗ್ತಾ ಇದೆ, ಯಾವುದೇ ಪ್ರಯತ್ನವನ್ನು ಕೂಡ ಕೈ ಬಿಟ್ಟಿಲ್ಲ. ಹಾಗಾಗಿ ಈಗ ಮುಂದಿನ ಕೆಲವೇ ದಿನಗಳಲ್ಲಿ ಈ 5-6 ಮಂದಿ ಉಗ್ರರನ್ನು ಕೂಡ ಹೊಡೆದುಳಿಸ್ತಕ್ಕಂಥ ಕಾರ್ಯಾಚರಣೆ ಯಶಸ್ವಿ ಆಗ್ಬೋದು. ಈಗ ಮುಖ್ಯವಾಗಿ ಪಹಲ್ಗಾಮ್ನಲ್ಲಿ 26 ಮಂದಿ ಪ್ರವಾಸಿಗರನ್ನ ಹತ್ಯೆ ಮಾಡಿದಂಥ ಉಗ್ರಗಾಮಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಗುರುತು ಪತ್ತೆಯಾಗಿದೆ, ಅವರ ಹೆಸರುಗಳು ಪತ್ತೆಯಾಗಿದೆ, ವಿವರಗಳು ಪತ್ತೆಯಾಗಿದೆ. ಅವ್ರನ್ನ ಫೋಟೋ ಸಮೇತ ಅವರ ವಿವರವನ್ನು ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಈಗಾಗಲೇ ಬಹಿರಂಗ ಕೂಡ ಪಡಿಸಿವೆ. ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತವ್ರಿಗೂ ಕೂಡ 20 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗೂ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಜನರಿಂದಲೇ ಮಾಹಿತಿ ಸಿಗ್ಬೋದು, ಇಲ್ವೇ ಇಂಟೆಲಿಜೆನ್ಸ್ ಬ್ಯೂರೋಗೆ ಮಾಹಿತಿ ಸಿಗ್ಬೋದು, ಭದ್ರತಾ ಪಡೆಗಳಿಗೆ ಮಾಹಿತಿ ಸಿಗ್ಬೋದು. ಹಾಗಾಗಿ ಮಾಹಿತಿ ಸಿಕ್ಕ ತಕ್ಷಣವೇ ಅವರು ಇರತಕ್ಕಂಥ ಸ್ಥಳಕ್ಕೆ ಹೋಗಿ ಭದ್ರತಾ ಪಡೆಗಳು ಅವರ ವಿರುದ್ಧ ಕಾರ್ಯಾಚರಣೆ ನಡೆಸ್ತವೆ. ಉಗ್ರಗಾಮಿಗಳ ಬಳಿ ಕೂಡ ಈಗ ಶಸ್ತ್ರಾಸ್ತ್ರಗಳಿವೆ, ಬಂದೂಕುಗಳಿವೆ. ಹೀಗಾಗಿ ಗುಂಡಿನ ಚಕಮಕಿ ನಡೆಯುವಂಥದ್ದು ಸಹಜ. ಈ ಒಂದು ಗುಂಡಿನ ಚಕಮಕಿಯ ಮೂಲಕವೇ ಈ ಭದ್ರತಾ ಪಡೆಗಳು ಈಗ ಉಗ್ರರನ್ನು ಹೊಡೆದುಳಿಸ್ತಕ್ಕಂಥ ಎಲ್ಲ ಕಾರ್ಯಾಚರಣೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಸ್ತವೆ ಮತ್ತು ಅದರಲ್ಲಿ ಯಶಸ್ವಿ ಆಗ್ತವೆ ಅನ್ನೋ ಒಂದು ನಂಬಿಕೆ, ಭರವಸೆ ಕೂಡ ಇದೆ. ಈಗ ಭಾರತದ ಸರ್ಕಾರ ಕೂಡ ಈಗ ಸೇನೆಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಈ ಉಗ್ರಗಾಮಿಗಳನ್ನ ವಿರುದ್ಧದ ಕಾರ್ಯಾಚರಣೆ ತೀವ್ರಗೊಳಿಸಬೇಕು, ಅವ್ರನ್ನ ಹೊಡೆದುಳಿಸಲೇಬೇಕು ಅನ್ನತಕ್ಕಂಥ ಸೂಚನೆ ಕೊಟ್ಟಿದೆ. ಮೋದಿ ಕೂಡ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ ಅಂತೇಳಿ ಶಪಥವನ್ನು ಮಾಡಿದ್ದಾರೆ. ಎಲ್ಲ ಭಾರತೀಯರ ರಕ್ತ ಕುದಿತಾ ಇದೆ. ಉಗ್ರಗಾಮಿಗಳಿಗೆ ಹಿಂದೆಂದೂ ಊಹಿಸಿಕೊಳ್ಳಲಾಗದಂಥ ರೀತಿಯಲ್ಲಿ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ ಅನ್ನೋ ಒಂದು ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲೇ ಈಗ ಭದ್ರತಾ ಪಡೆಗಳು ಕೂಡ ತಮ್ಮ ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.